ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವಾಗ ನೀವು ನೋಡ್ತಿರಬಹುದು ಈರುಳ್ಳಿ ಎಷ್ಟು ಫೈನ್ ಕ್ವಾಲಿಟಿ ಈರುಳ್ಳಿ ಇದೆ. ಈ ರೀತಿ ಕ್ವಾಲಿಟಿ ಈರುಳ್ಳಿ ತಂದಲ್ಲಿ ನಿಮಗೂ ಕೂಡ ಒಂದೊಳ್ಳೆ ರೇಟೇ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಆನಿಯನ್ ಸಪ್ಲೈ ಟಿವಿ APMC ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ವ? ಹಾಗಾದರೆ ಇವಾಗ ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ರೇಟ್ಗಳನ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಈ ಒಂದು ಈರುಳ್ಳಿಗೆ 10 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 1050 ರೂಪಾಯಿ ಆಗುತ್ತೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಹಾಗೆಯೇ ನಿಮಗೆ ಚಿಕ್ಕ ಸೈಜ್ ಈರುಳ್ಳಿ ಕೂಡ ಸಿಗುತ್ತೆ ಯಶವಂತಪುರ ಮಾರ್ಕೆಟಿಗೆ ಬಂದರೆ. ನೀವೇ ಡೈರೆಕ್ಟಾಗಿ ಬರೋದ್ರಿಂದ ಪ್ರತಿಯೊಂದನ್ನು ಗಮನಿಸ್ಬಿಟ್ಟು ತೊಗೊಂಡು ಹೋಗಬಹುದು. ಎಲ್ಲ ಕ್ವಾಲಿಟಿ ಅಂದರೆ ಎಲ್ಲ ಸೈಜಲ್ಲೂ ನಿಮಗೆ ಈರುಳ್ಳಿ ಸಿಗುತ್ತೆ. ಯಾವ ರೇಟಲ್ಲಿ ಬೇಕು ಅನ್ನೋದನ್ನ ನೀವು ಫಿಕ್ಸ್ ಮಾಡಿಕೊಂಡು ತೊಗೊಳ್ಬಹುದು. ಇದು 11 ರೂಪಾಯಿ ಕೆಜಿ ಇದೆ. 1100 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ನೋಡಬಹುದು. ಈ ಸೈಜ್ಗಳು ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಬಹುದು, ಕಾಲ್ ಮಾಡಬಹುದು ಅಥವಾ ಕಮೆಂಟ್ ಕೂಡ ಮಾಡಬಹುದು. ಒಳ್ಳೆ ರೀತಿಯ ಒಂದು ಸೈಜ್ಗಳು ಯಶವಂತಪುರ ಮಾರ್ಕೆಟ್ನ ಸಿಗ್ತಾ ಇದೆ. ಅದೇ ರೀತಿ ರೈತರು ಕೂಡ ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಂದು ವ್ಯಾಪಾರನ ಮಾಡಬಹುದು. ಒಳ್ಳೆ ರೇಟ್ ಸಿಗ್ತಾ ಇದೆ. ಇವಾಗ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಯಾವ ಮಾರ್ಕೆಟ್ ಅನುಕೂಲ ಆಗುತ್ತೋ ಆ ಮಾರ್ಕೆಟಿಗೆ ತೊಗೊಂಡೋಗಿ. ಇದು 11 ರೂಪಾಯಿ ಕೆಜಿ ಇದೆ. 1100 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು. ಇದು ಕೂಡ 11 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 1100 ರೂಪಾಯಿ ಆಗುತ್ತೆ. ನೋಡಿಕೊಂಡು ಚೆಕ್ ಮಾಡಿಕೊಂಡು ತೊಗೊಳ್ಬಹುದು. ಹಾಗೆಯೇ ರೈತರು ನೀವು ಬೆಳೆದಿರುವಂತಹ ಬೆಳೆ ಇದೇ ಸೈಜಲ್ಲಿ ಇದ್ದಲ್ಲಿ ಅಥವಾ ಇದೇ ಕಲ್ಲರು ಕ್ವಾಲಿಟಿ ಎಲ್ಲ ಇದೇ ಸೇಮ್ ಇದ್ದಲ್ಲಿ ಸೇಮ್ 11 ರೂಪಾಯಿಗೆ ಹೋಗುತ್ತೆ. ನೋಡಬಹುದು, ಗಮನಿಸ್ಕೋಬೇಕಾಗತ್ತೆ. ಇದು 14 ರೂಪಾಯಿ ಕೆಜಿ ಇದೆ. 1400 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಬೇರೆ ಬೇರೆ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ರೇಟ್ಗಳು ನಡೀತಾ ಇರುತ್ತೆ. ಆ್ಯಂಡ್ ಸೈಜ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಿಕ್ಸ್ ತಂದಲ್ಲಿ ನಿಮಗೆ ತೀರಾ ಕಡಿಮೆ ರೇಟಿಗೆ ಹೋಗ್ತಾ ಇರುತ್ತೆ. ನೋಡಿ ಗಮನಿಸ್ಕೊಳ್ಳಿ. ಆದಷ್ಟು ಸೈಜ್ಗಳನ್ನ ಮಾಡ್ಕೊಂಡು ಬಂದ್ರೇ ಒಳ್ಳೆ ರೇಟ್ ಸಿಗೋದು. ಮಿಕ್ಸ್ ತಂದರೆ ನಿಮಗೆ 12, 13 ಈ ರೇಂಜಲ್ಲಿ ಹೋಗುತ್ತೆ. ಅದೇ ನೀವು ಒಳ್ಳೆ ಕ್ವಾಲಿಟಿ ತೊಗೊಂಡು ಬಂದರೆ 20 ರೂಪಾಯಿ, 22 ರೂಪಾಯಿ ಈ ರೇಂಜಲ್ಲಿ ಹೋಗುತ್ತೆ. ನೋಡಿಕೊಂಡು ತೊಗೊಂಡು ಬರ್ಬೋದು. ರೈತರು ಆದಷ್ಟು ಸೈಜ್ಗಳನ್ನ ಮಾಡ್ಕೊಂಡು ಬನ್ನಿ ಅಷ್ಟೇ. ಬೇರೆ ಯಾವುದೇ ರೀತಿಯ ಡೌಟ್ ಬೇಡ. ಮಾರ್ಕೆಟ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದು 15 ರೂಪಾಯಿ ಕೆಜಿ ಇದೆ. 1550 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು. 15 ರೂಪಾಯಿಗೆ 1 ಕೆಜಿ. ನೀವೊಂದು ಮೀಡಿಯಮ್ ಸೈಜು ಒಳ್ಳೆ ರೀತಿಯಲ್ಲಿ ಸೈಜ್ ಮಾಡ್ಕೊಂಡು ಬಂದರೆ ನಿಮ್ಗೆ ಅದು 18, 19 ಈ ರೇಂಜಲ್ಲಿ ನಿಮಗೊಂದು ಟಾಪ್ ರೇಟಲ್ಲಿ ಹೋಗ್ತಾ ಇರುತ್ತೆ. ನೋಡಬಹುದು. ಇವತ್ತಿನ ದಿನ 16 ರೂಪಾಯಿ ಕೆಜಿ ಇದೆ. 1600 ರೂಪಾಯಿ ಆಗುತ್ತೆ. ನೋಡಿ, ಒಳ್ಳೆ ಕ್ವಾಲಿಟಿ ಇದೆ ಆ್ಯಂಡ್ ಸೈಜ್ ಕೂಡ ಚೆನ್ನಾಗಿದ್ದಾವೆ. ನೋಡಿಕೊಂಡು ತೊಗೊಳ್ಬಹುದು. ಇದು ಕಲರ್ ಕೂಡ ಚೆನ್ನಾಗಿದೆ. ನೋಡ್ಬೋದು. ಇದು 16 ರೂಪಾಯಿ ಕೆಜಿ ಇದೆ. 1600 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ಇದು 17 ರೂಪಾಯಿ ಕೆಜಿ ಇದೆ. 1700 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ನೋಡಬಹುದು. ಇದು ಸೈಜ್ಗಳು ಸ್ವಲ್ಪ ಮಿಕ್ಸ್ ಇದ್ದಾವೆ. ಅದೇ ನೀವು ಓವರ್ ಬಿಗ್ ಸೈಜ್ ಮಾತ್ರ ಸೈಜ್ಗಳು ಚೇಂಜ್ ಅಂದರೆ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಒಂದು 20 ರೂಪಾಯಿ ತನಕ ಹೋಗ್ತಿತ್ತು. ಸೈಜ್ಗಳು ಸ್ವಲ್ಪ ಮಿಕ್ಸ್ ಇದ್ರೂ ಕೂಡ ನಿಮಗೆ 1-2 ರೂಪಾಯಿ ಕಡಿಮೆ ಆಗುತ್ತೆ ಬಿಟ್ಟರೆ ಜಾಸ್ತಿ ಆಗಲ್ಲ. ಆದಷ್ಟು ನೋಡಿಬಿಟ್ಟು ಸೈಜ್ಗಳನ್ನ ಮಾಡಿಕೊಂಡು ಬನ್ನಿ. ನೆಕ್ಸ್ಟು ನಾವು ಇವಾಗ ನೋಡ್ತಿರುವಂತಹ ಈರುಳ್ಳಿಗೆ 17 ರೂಪಾಯಿ ಕೆಜಿ ಇದೆ. 1700 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡಬಹುದು. 17 ರೂಪಾಯಿಗೆ ಯಾವ ರೀತಿ ಸೈಜಲ್ಲಿ ಇರುವಂತಹ ಈರುಳ್ಳಿ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ವಿಡಿಯೋನ ಗಮನಿಸ್ಕೊಂಡು ನೀವು ವ್ಯಾಪಾರನ ಮಾಡಬೇಕಾಗತ್ತೆ. ನೆಕ್ಸ್ಟು ನಾವು ನೋಡ್ತಿರೋದು 18 ರೂಪಾಯಿ ಕೆಜಿ ಇದೆ. 1850 ರೂಪಾಯಿ ಆಗುತ್ತೆ. ನೋಡಬಹುದು. ಇದು ಕೂಡ ಸೈಜ್ಗಳು ಚೆನ್ನಾಗಿದ್ದಾವೆ ಆ್ಯಂಡ್ ಕಲರ್ ಕೂಡ ಚೆನ್ನಾಗಿದೆ. ಚೆನ್ನಾಗಿ ಡ್ರೈ ಆಗಿದೆ. ಡಬಲ್ ಪತ್ತಿ ಇದೆ ಕೂಡ. ನೋಡಬಹುದು. ಪ್ರತಿಯೊಂದೂ ಈ ರೀತಿ ಸೈಜ್ಗಳನ್ನ ಚೆಕ್ ಮಾಡಿಬಿಟ್ಟೇ ನೀವು ತೊಗೊಳ್ಬೇಕಾಗತ್ತೆ. ಇದು 22 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ. 1 ಕ್ವಿಂಟಲ್ಗೆ 2200 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಗೆ. ನಿಮಗೆ ನಾನು ಮೊದಲೇ ಹೇಳಿದೆ, ಒಳ್ಳೆ ಸೈಜ್ಗಳು ತಂದಲ್ಲಿ ಅಥವಾ ಈ ರೀತಿ ಚೆನ್ನಾಗಿ ಡ್ರೈ ಆಗಿದ್ದು ಡಬಲ್ ಪತ್ತಿ ಇದ್ದು ಕಲರ್ ಕೂಡ ಚೆನ್ನಾಗಿದ್ದರೆ ನಿಮಗೆ ಒಳ್ಳೆ ರೇಟೇ ಹೋಗುತ್ತೆ ಮಾರ್ಕೆಟ್ನಲ್ಲಿ. ಸೊ ಇದನ್ನು ಗಮನಿಸ್ಬಿಟ್ಟು ನೀವು ಕೂಡ ಮಾರ್ಕೆಟಿಗೆ ತಗೊಬಂದು ವ್ಯಾಪಾರನ ಮಾಡ್ಬೋದು. ಸೊ ಇದರಲ್ಲಿ ನಿಮ್ಗೇನು ಡೌಟ್ ಇದೆಯೋ ಅದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಳ್ಬೋದು. ಇವತ್ತು ಆಲೂಗಡ್ಡೆ, ಬೆಳ್ಳುಳ್ಳಿ ಮತ್ತು ಶುಂಠಿ ವಿಡಿಯೋಗಳನ್ನ ಹಾಕ್ತಾ ಇಲ್ಲ. ಈ ಬೆಳ್ಳುಳ್ಳಿಗೆ ಮತ್ತು ಶುಂಠಿಗೆ ಒಳ್ಳೆ ರೇಟ್ ನಡೀತಾ ಇದೆ. ಆದಷ್ಟು ರೈತರು ಬೇಗನೆ ತಂದು ವ್ಯಾಪಾರನ ಮಾಡಿ. ರೇಟು ಇನ್ನು ಎಷ್ಟು ದಿನ ಅದೇ ರೇಟೇ ಸೇಮ್ ರೇಟ್ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ. ಆದಷ್ಟು ಬೇಗನೆ ತರಬಹುದು ಮಾರ್ಕೆಟ್ಗೆ. ಆ್ಯಂಡ್ ನೀವು ಪ್ರತಿದಿನ ನೀವು ಅರೈವಲ್ಸ್ನ ಗಮನಿಸಬೇಕಾಗತ್ತೆ. ಆ್ಯಂಡ್ ಅರೈವಲ್ಸು ಬರೀ ನೀವು ಈರುಳ್ಳಿದು ಒಂದೇ ಅಂತಲ್ಲ. ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ರೈತರು, ಆಲೂಗಡ್ಡೆ ರೈತರು ಅದನ್ನು ಕೂಡ ನೀವು ಗಮನಿಸ್ಕೋಬೇಕಾಗತ್ತೆ ಅರೈವಲ್ಸನ್ನು.
ಶುಂಠಿ ಡೇ ಬೈ ಡೇ ಹೆಚ್ಚಾಗ್ತಿದೆಯಾ, ಅರೈವಲ್ಸು ಕಡಿಮೆ ಆಗ್ತಿದೆಯಾ, ಪ್ರತಿಯೊಂದನ್ನು ಗಮನಿಸ್ಕೊಂಡು ನೀವು ತರಬಹುದು. ಜಾಸ್ತಿ ಅರೈವಲ್ಸ್ ಬಂದಂತಲೇ ರೇಟ್ ಡೌನ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ನೋಡಿಕೊಂಡು ನೀವು ಕೂಡ ತರಬಹುದು. ಹಾಗೆಯೇ ಈರುಳ್ಳಿ ಅರೈವಲ್ಸನ್ನು ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ. ಎಲ್ಲದನ್ನು ಚೆಕ್ ಮಾಡಿಬಿಟ್ಟು ನೀವು ಕೂಡ ತರಬಹುದು. ಯಾಕಂದರೆ ಜಾಸ್ತಿ ಅರೈವಲ್ಸ್ ಬಂದಂಗೂ ರೇಟು ಕಡಿಮೆ ಆಗುವಂತಹ ಚಾನ್ಸಸ್ಸು ಇರುತ್ತೆ. ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ಬಗ್ಗೆ ಗಮನ ಕೊಡ್ತಾ ಹೋಗೋಣ. ನೋಡಬಹುದು, ಇದು ದಾಸನಪುರ ಮತ್ತು ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು. 2 ಮಾರ್ಕೆಟ್ದು ಅರೈವಲ್ಸನ್ನು ಕೂಡ ಹಾಕಿರ್ತಾರೆ. ಪ್ರತಿಯೊಂದನ್ನು ಚೆಕ್ ಮಾಡಬೇಕಾಗತ್ತೆ. ಆ್ಯಂಡ್ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಈರುಳ್ಳಿ 38,757 ಬ್ಯಾಗ್ಸ್ ಬಂದಿದೆ. ಆಲೂಗಡ್ಡೆ 26,056 ಬ್ಯಾಗ್ಸ್ ಬಂದಿದೆ. ಹಾಗೆ ಬೆಳ್ಳುಳ್ಳಿ 7,886 ಬ್ಯಾಗ್ಸ್ ಬಂದಿದೆ. ಶುಂಠಿ 623 ಬ್ಯಾಗ್ಸ್ ಬಂದಿದೆ. ಇದರಲ್ಲಿ ನೀವು ಈರುಳ್ಳಿ ಅರೈವಲ್ಸ್ ಗಮನಿಸೋದಾದರೆ 50,000 ಮೇಲೆ ಇತ್ತು ಯಾವತ್ತು ಶುಕ್ರವಾರ ಮತ್ತು ಶನಿವಾರ. ಆದರೆ ಇವತ್ತು ತೀರಾ ಕಡಿಮೆ ಬಂದಿದೆ ಅರೈವಲ್ಸು ಯಶವಂತಪುರ ಮಾರ್ಕೆಟ್ಗೆ. ನಿನ್ನೆಯಿಂದ ಕಂಟಿನ್ಯೂ, ನಿನ್ನೆ ಅಂತೂ ಫುಲ್ ಮಳೆ ಇತ್ತು. ಸೊ ಅದರಿಂದ ಏನಾದರೂ ಅರೈವಲ್ಸ್ ಬರೋದ್ರಲ್ಲಿ ಈರುಳ್ಳಿ ಲೋಡಿಂಗಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ಬೋದು, ಅಥವಾ ಅಲ್ಲಿಂದ ಬರಬೇಕಾದ್ರೆ ನೆನೆದು ಬಿಟ್ಟು ಈರುಳ್ಳಿ ಹಾಳಾಗತ್ತೆ ಅಂತ ಯೋಚನೆ ಮಾಡಿರ್ಬೋದು, ಅಥವಾ ಬೇರೆ ಬೇರೆ ಕಾರಣಗಳಿಂದ ಇವತ್ತು ಅರೈವಲ್ಸ್ ಕಡಿಮೆ ಇರ್ಬೋದು. ನೋಡ್ಕೊಳ್ಳಿ. ಆ್ಯಂಡ್ ಗ್ರಾಹಕರಿಗೆ ನೀವು ಕೊಂಡ್ಕೊಳ್ಬೇಕಾದ್ರೆ ಪ್ರತಿಯೊಂದನ್ನು ನೋಡಿಕೊಂಡು ಗಮನಿಸ್ಕೊಂಡು ಕೊಂಡ್ಕೊಳ್ಬೇಕಾಗತ್ತೆ. ರೈತರು ಆದಷ್ಟು ಬೇಗ ತಂದು ವ್ಯಾಪಾರನ ಮಾಡಿ. ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ರೇಟು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಬಹುದು. ಸೊ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ವಿಡಿಯೋನ ನೋಡ್ತಾ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.